Hi dear students, you know that. So in the last class we were discussing about the tissues. In that animal tissues we were discussing. So tissues nothing but it's a group of cells which is having similar functions. Similar functions ಇರುವಂತ ಒಂದು group of cells ಅನ್ನು ನಾವು tissues ಅಂತ ಕರಿತೀವಿ. Plant tissues, so already we were studied about the plant tissues. Meristematic tissue and permanent tissue, plant tissues. Meristematic tissue, it's a growing part of the plant body, and permanent tissue is again divided into simple permanent tissue and complex permanent tissue. Simple permanent tissue is of three types: xylem, parenchyma, collenchyma, and sclerenchyma. And the complex permanent tissue is of two types: xylem and phloem. So, and also we were studied about the animal tissues. In that there are four types of animal tissues: epithelial tissue, as you seen in front of your screen. Epithelial tissue, muscular tissue, connective tissue, and nervous tissue. So we were already studied about the epithelial tissue and muscular tissue, right? So now we are going to study about connective tissue. Epithelial tissue, it means it's the outer covering of the organ or the body. It's a protective tissue, outer covering any part of our body. ನಮ್ಮ ಯಾವುದೇ ನಮ್ಮ ಬಾಡಿಯ ಆರ್ಗನ್ನ ಔಟರ್ ಕವರಿಂಗ್ ಆಗಿರ್ಬೋದು, ನಮ್ಮ ಬಾಡಿಯ ಸ್ಕಿನ್ ಇರ್ಬೋದು, ಇನ್ಕ್ಲೂಡಿಂಗ್ ಸ್ಟಮಕ್, ಕಿಡ್ನಿ, ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್ ಎಲ್ಲ ಪಾರ್ಟ್ಸ್ಗಳಿದ್ದಾವಲ್ಲ ಅವುಗಳ ಔಟರ್ ಕವರಿಂಗನ್ನು ನಾವು ಎಪಿಥೆಲಿಯಲ್ ಟಿಶ್ಯೂ ಅಂತ ಕರಿತೀವಿ. ಆ್ಯಂಡ್ ಮಸ್ಕ್ಯುಲರ್ ಟಿಶ್ಯೂ which are present in the muscles, that means which helps in the movement of our body. ನಮ್ಮ ಬಾಡಿಯ ಮೂಮೆಂಟ್ಸಲ್ಲಿ ಅವುಗಳು ಇರ್ತವೆ. ನಮ್ಮ ಬಾಡಿಯಲ್ಲಿ ಎಲ್ಲಾದರೂ ಮೂಮೆಂಟ್ ಇನ್ಸೈಡ್ ದ ಬಾಡಿ ಆ್ಯಂಡ್ ಔಟ್ಸೈಡ್ ದ ಬಾಡಿ, ಲೈಕ್ ಲೆಗ್ಸ್ ಆ್ಯಂಡ್ ಆರ್ಮ್ಸ್, ಫಿಂಗರ್ಸ್, ಐಲಿಡ್ಸ್ ಎಲ್ಲ ನಮ್ಮ ಬಾಡಿಯಲ್ಲಿ ಏನೇನು ಮೂಮೆಂಟ್ ಆಗುತ್ತೆ ಅಲ್ಲೆಲ್ಲ ಮಸಲ್ಸ್ಗಳಿರ್ತವೆ. ಆ್ಯಂಡ್ ಇನ್ಸೈಡ್ ದ ಬಾಡಿ ಸ್ಟಮಕ್ ಮೂಮೆಂಟ್ ಆಗಿರ್ಬೋದು, ಈಸೋಫೇಗಸ್ ಮೂಮೆಂಟ್ ಆಗಿರ್ಬೋದು, ಅವುಗಳಲ್ಲೂ ಕೂಡ ಮಸಲ್ಸ್ ಇರುತ್ತೆ. ಆ್ಯಂಡ್ ಯು ನೋ ದಟ್ ಹಾರ್ಟ್ ಮೂಮೆಂಟ್ ಆಗ್ತಾ ಇರುತ್ತೆ, ಅದರಲ್ಲೂ ಕೂಡ ಮಸಲ್ಸ್ ಇರುತ್ತೆ, ಕಾರ್ಡಿಯಾಕ್ ಮಸಲ್ಸ್ ಇರುತ್ತೆ. ಸೊ ದಟ್ ಒನ್ ಆಲ್ ದೋಸ್ ಥಿಂಗ್ಸ್ ವಿ ವರ್ ಸ್ಟಡಿಡ್ ಇನ್ ದ ಲಾಸ್ಟ್ ಕ್ಲಾಸ್. ನೌ ವಿ ವಿಲ್ ಮೂವ್ ಆನ್ ಟು ದ connective tissue right now. So connective tissue, the word itself telling the meaning of that. Connective tissue means it's a tissue which connects something. ಏನಾದರೂ ಕನೆಕ್ಟ್ ಮಾಡುತ್ತೆ ಈ ಟಿಶ್ಯೂ. ಸೊ ಏನೇನನ್ನ ಕನೆಕ್ಟ್ ಮಾಡುತ್ತೆ, ಯಾವ್ಯಾವ ಟೈಪ್ಸ್ ಆಫ್ ಕನೆಕ್ಟಿವ್ ಟಿಶ್ಯೂಸ್ ಇದ್ದಾವೆ, ಅವುಗಳ ಕೆಲಸ ಏನು, ಎಲ್ಲಿರ್ತವೆ ಅಂತ ನೋಡ್ತಾ ಹೋಗೋಣ. ಸೊ ಜಾಯಿಂಟ್ಸ್, ದ ಕನೆಕ್ಟಿವ್ ಟಿಶ್ಯೂ connects and joins the different parts of the body together. ಅಂದರೆ ಬೇರೆ ಬೇರೆ ಪಾರ್ಟ್ಸ್ ಆಫ್ ದ ಬಾಡಿಯನ್ನು ಕನೆಕ್ಟ್ ಮಾಡುತ್ತೆ. Connective tissue are loosely packed and space between the cells are filled with jelly-like matrix. ಅಂದರೆ ಲೂಸ್ಲಿ ಪ್ಯಾಕ್, ಅಲ್ಲಿ ಕನೆಕ್ಟಿವ್ ಟಿಶ್ಯೂ ಸೆಲ್ಸ್ಗಳು ಹೇಗಿರ್ತಾವಪ್ಪ ಅಂದರೆ ಲೂಸ್ಲಿ ಪ್ಯಾಕ್ ಆಗಿರ್ತವೆ. ಅಂದರೆ ನಾವು ಪ್ಯಾರೆನ್ಕೈಮಾ ಟಿಶ್ಯೂಸಲ್ಲಿ ನೋಡಿದ್ವಿ ನೋಡ್ರಿ, ಸೆಲ್ಸ್ಗಳು ಲೂಸ್ಲಿ ಅರೇಂಜ್ಡ್ ಆಗಿದ್ವು. ಸೊ ಆ ಥರ ಇಲ್ಲೂ ಕೂಡ ಲೂಸ್ಲಿ ಪ್ಯಾಕ್ ಆಗಿರ್ತವೆ. ಆಮೇಲೆ ಅವುಗಳ ನಡುವೆ ಜೆಲ್ ಲೈಕ್ ಸಬ್ಸ್ಟೆನ್ಸ್ ಫಿಲಪ್ ಆಗಿರುತ್ತೆ, ಅಂದರೆ ಲಿಕ್ವಿಡ್ ಲೈಕ್ ಸ್ಟ್ರಕ್ಚರ್, ಅದನ್ನು ಮ್ಯಾಟ್ರಿಕ್ಸ್ ಅಂತ ಕರಿತೀವಿ ನಾವು. ಸೊ ಮ್ಯಾಟ್ರಿಕ್ಸ್ ಅಲ್ಲಿ ಸೆಲ್ಸ್ ಇರುತ್ತೆ. ಯು ಹ್ಯಾವ್ ಟು ರಿಮೆಂಬರ್ ಹೋಲ್ ಕನೆಕ್ಟಿವ್ ಟಿಶ್ಯೂ. ಇನ್ ದ ಮ್ಯಾಟ್ರಿಕ್ಸ್ ದ ಸೆಲ್ಸ್ ಆರ್ ಎಂಬೆಡೆಡ್. ದಟ್ ಈಸ್ ದ connective tissue. We'll see one by one. The connective tissue consists of blood, bone, ligaments, tendons, areolar tissue, and adipose tissue. So let us discuss about the blood. You know that blood is a transporting material in our body. ನಮ್ಮ ಬಾಡಿಯಲ್ಲಿ ಒಂದು ಟ್ರಾನ್ಸ್ಪೋರ್ಟಿಂಗ್ ಮೆಟೀರಿಯಲ್ ಯಾವುದಪ್ಪ ಅಂತಂದರೆ ಬ್ಲಡ್, ಅಂದರೆ ವಿಚ್ ಕನೆಕ್ಟ್ಸ್ one part of the body to another part. That's why blood is considered as a connective tissue. So what is blood? Blood is a group of cells which is embedded in the matrix called plasma. ನೋಡ್ರಿ, ಎಲ್ಲದು ಮ್ಯಾಟ್ರಿಕ್ಸ್ ಅಂದರೆ ಲಿಕ್ವಿಡ್, ಅದರೊಳಗಡೆ ಸೆಲ್ಸ್ಗಳಿರ್ತವೆ. ಸೊ ಹಾಗಾಗಿ ಈ ಬ್ಲಡ್ ಕೂಡ ಒಂದು ಮ್ಯಾಟ್ರಿಕ್ಸ್ ಪ್ಲಾಸ್ಮಾ ಅನ್ನುವಂಥ ಮ್ಯಾಟ್ರಿಕ್ಸಲ್ಲಿ ಸೆಲ್ಸ್ಗಳು ಎಂಬೆಡೆಡ್ ಆಗಿರ್ತವೆ. ಯಾವ್ಯಾವ ಸೆಲ್ಸ್ಗಳು ಎಂಬೆಡೆಡ್ ಆಗಿರ್ತವೆ? ಒಂದು ರೆಡ್ ಬ್ಲಡ್ ಸೆಲ್ಸ್, ಲುಕ್ ಅಟ್ ದ ಸ್ಕ್ರೀನ್. ಯಾವ್ಯಾವ ಸೆಲ್ಸ್ಗಳು ಎಂಬೆಡೆಡ್ ಆಗಿರ್ತವೆ ಇದರಲ್ಲಿ ಅಂತಂದರೆ ರೆಡ್ ಬ್ಲಡ್ ಸೆಲ್ಸ್, ದಟ್ ಈಸ್ RBC, ವೈಟ್ ಬ್ಲಡ್ ಸೆಲ್ಸ್, ದಟ್ ಈಸ್ WBC, ಆ್ಯಂಡ್ ದ ಪ್ಲಾಟಿಲೈಟ್ಸ್. ಇವುಗಳು ಸೇರಿಕೊಂಡು ಎಲ್ಲಿ? ಪ್ಲಾಸ್ಮಾದಲ್ಲಿ, ಪ್ಲಾಸ್ಮಾ ಅನ್ನುವಂಥ ಮ್ಯಾಟ್ರಿಕ್ಸಲ್ಲಿ ಇವುಗಳಿರ್ತವೆ. ಇವುಗಳ ಕೆಲಸ ಏನು? ಬ್ಲಡ್ ಟ್ರಾನ್ಸ್ಪೋರ್ಟ್ ಗ್ಯಾಸಸ್, ಡೈಜೆಸ್ಟೆಡ್ ಫುಡ್, ಹಾರ್ಮೋನ್ಸ್, ವೇಸ್ಟ್ ಮೆಟೀರಿಯಲ್ಸ್. ಸೊ ಇವುಗಳನ್ನೆಲ್ಲ ಇದೇನು ಮಾಡುತ್ತೆ? ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಒಂದು ಪ್ಲೇಸ್. ಎಲ್ಲೆಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಲ್ಲೆಲ್ಲ ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಸೊ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು. ಈಗ RBC ಇದೆಯಲ್ಲ, ವಿಚ್ ಟ್ರಾನ್ಸ್ಪೋರ್ಟ್ ದ ಆಕ್ಸಿಜನ್.
ನಾವು ಉಸಿರಾಡ್ತೀವಲ್ಲ ಆಕ್ಸಿಜನನ್ನು ತಗೊಂಡಾಗ ಅದು ಲಂಗ್ಸ್ ಮುಖಾಂತರ ಲಂಗ್ಸಿಗೆ ಹೋಗುತ್ತೆ. ಲಂಗ್ಸಲ್ಲಿ ಆರ್ ಬಿ ಸಿಗಳು ಏನು ಮಾಡ್ತವೆ, ರೆಡ್ ಬ್ಲಡ್ ಸೆಲ್ಸ್ಗಳು ಏನು ಮಾಡ್ತವೆ, ರೆಡ್ ಬ್ಲಡ್ ಸೆಲ್ಸಲ್ಲಿ ಹಿಮೋಗ್ಲೋಬಿನ್ ಅನ್ನುವಂಥ ಒಂದು ಪಿಗ್ಮೆಂಟ್ ಇರುತ್ತೆ ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ರೆಡ್ ಕಲರ್ ಆಫ್ ದ ಬ್ಲಡ್ ಆ್ಯಂಡ್ ವಿಚ್ ಕ್ಯಾರೀಸ್ ದ ಆಕ್ಸಿಜನ್. ಅದು ಆಕ್ಸಿಜನ್ನ ಕ್ಯಾರಿ ಮಾಡುತ್ತೆ ಆ್ಯಂಡ್ ಬ್ಲಡ್ ರೆಡ್ ಕಲರ್ಲಿ ಇರೋದಕ್ಕೆ ಅದೇ ಕಾರಣ. ಗೊತ್ತಾಗ್ತಿದೆಯಲ್ಲ? ಸೊ ನೋಡ್ರಿ, ಬ್ಲಡ್ ಅಂದರೆ ಏನು ಅಂತ ನಾನು ಬ್ರೀಫ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ, ಬ್ರೀಫ್ ಐಡಿಯಾ ವಿಲ್ ಗಿವ್ ಯು. ಸೊ ಈಗ ಒಂದು ಟೆಸ್ಟ್ ಟ್ಯೂಬ್ ತಗೊಂಡು ನಾವು, ಇದೊಂದು ಟೆಸ್ಟ್ ಟ್ಯೂಬು, ಇದಕ್ಕೆ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಒಂದಿಷ್ಟು ಪ್ಲಾಸ್ಮಾ ಹಾಕ್ತೀನಿ. ಈಗ ಕಾಫಿ ಮಾಡ್ಬೇಕಾದ್ರೆ ಏನೇನು ಹಾಕ್ತಾರೆ ಹೇಳ್ರಿ, ಹಾಗೆ ಇಲ್ಲಿ ಏನೇನೆಲ್ಲ ಮೆಟೀರಿಯಲ್ಸ್ ಹಾಕ್ಬೋದು ನಾವು ಅಂತ. ಏನು ಹಾಕ್ತೀನಿ ನಾನೀಗ, ಪ್ಲಾಸ್ಮಾ ಹಾಕಿದ್ದೀನಿ. ಓಕೆ, ಪ್ಲಾಸ್ಮಾ ಇಸ್ ಅ ಲಿಕ್ವಿಡ್, ನೀರು ಥರ ಇರುತ್ತೆ ಅದು, ಸೇಮ್ ಆ್ಯಸ್ ಅ ವಾಟರ್, ಕಲರ್ಲೆಸ್ ಲಿಕ್ವಿಡ್ ಫ್ಲೂಯಿಡ್ ವಿಚ್ ಗಿವ್ಸ್ ದ ಲಿಕ್ವಿಡ್ ಸ್ಟೇಟ್ ಟು ದ ಬ್ಲಡ್. ಬ್ಲಡ್ ಲಿಕ್ವಿಡ್ ಸ್ಟೇಟಲ್ಲಿ ಇರೋದಕ್ಕೆ ಯಾರು ಕಾರಣ? ದಿಸ್ ಇಸ್ ಪ್ಲಾಸ್ಮಾ. ಓಕೆ, ಸೊ ದಿಸ್ ಇಸ್ ಬ್ಲಡ್ ಪ್ಲಾಸ್ಮಾ. ಇದಕ್ಕೆ ಏನು ಮಾಡ್ತೀನಿ ನಾನೀಗ ಅಂತ ಅಂದರೆ ಒಂದಿಷ್ಟು ರೆಡ್ ಬ್ಲಡ್ ಸೆಲ್ಸ್ಗಳನ್ನು ಹಾಕ್ತೀನಿ. ಆರ್ ಬಿ ಸಿ, ರೆಡ್ ಬ್ಲಡ್ ಸೆಲ್ಸ್ಗಳಿವು ಇಟ್ ಈಸ್ ಇನ್ ನಂಬರ್ಸ್, ಇಟ್ ಈಸ್ ಇನ್ ಸಮ್ ನಂಬರ್ಸ್. ರೆಡ್ ಬ್ಲಡ್ ಸೆಲ್ಸನ್ನು ಹಾಕಿದ್ದೀನಿ, ಗೊತ್ತಾಗ್ತಿದೆಯಾ? ಆರ್ ಬಿ ಸಿ. ಯಾವುದಕ್ಕೆ ಹಾಕಿದ್ದೀನಿ? ಯಾವುದಕ್ಕೆ ಹಾಕಿದ್ದೀನಿ? ಪ್ಲಾಸ್ಮಾಗೆ ಒಂದಿಷ್ಟು ಆರ್ ಬಿ ಸಿ ಹಾಕಿದ್ದೀನಿ. ಅದಾದಮೇಲೆ ಪ್ಲಾಸ್ಮಾಗೆ ನಾವು ಒಂದಿಷ್ಟು ಏನು ಹಾಕ್ತೀನಿ, ಲುಕ್ ಅಟ್ ದ ಪಿಕ್ಚರ್, ಒಂದಿಷ್ಟು ಡಬ್ಲ್ಯೂ ಬಿ ಸಿ ಹಾಕ್ತೀನಿ, ಅಂದರೆ ವೈಟ್ ಬ್ಲಡ್ ಸೆಲ್ಸನ್ನು ಹಾಕ್ತೀನಿ. ಆಮೇಲೆ ಅದಕ್ಕೊಂದಿಷ್ಟು ಪ್ಲಾಟಿಲೇಟ್ಸ್ ಹಾಕೋಣ. ಸೊ ಇವೆಲ್ಲವನ್ನು ಸೇರಿಕೊಂಡು ನಾವು ಏನಂತ ಕರಿತೀವಿ, ಇವುಗಳನ್ನೆಲ್ಲ ಸೇರಿಕೊಂಡು ಬ್ಲಡ್ ಅಂತ ಕರಿತೀವಿ. ಗೊತ್ತಾಗ್ತಿದೆ ಅಲ್ವಾ? ಸೊ ಪ್ಲಾಸ್ಮಾದಲ್ಲಿ ಆರ್ ಬಿ ಸಿ ಇರುತ್ತೆ, ಸೇರ್ಕೊಂಡಿರುತ್ತೆ. ಆರ್ ಬಿ ಸಿ ಅನ್ನೋದೊಂದು ಸೆಲ್, ಗ್ರೂಪ್ ಆಫ್ ಸೆಲ್ಸ್. ಡಬ್ಲ್ಯೂ ಬಿ ಸಿ ಸೇರ್ಕೊಂಡಿರುತ್ತೆ, ಪ್ಲಾಟಿಲೇಟ್ಸ್ ಸೇರ್ಕೊಂಡಿರ್ತೀವಿ, ಮೂರು ಸೇರಿಕೊಂಡು ಬ್ಲಡ್ ಆಗಿರುತ್ತೆ. ಸೊ ಬ್ಲಡ್ ರೆಡ್ ಕಲರ್ಲಿ ಇರೋದಕ್ಕೆ ಕಾರಣ ಆರ್ ಬಿ ಸಿಯಲ್ಲಿರುವಂಥ ಹಿಮೋಗ್ಲೋಬಿನ್ ಅನ್ನುವಂಥ ಪಿಗ್ಮೆಂಟ್. ಅರ್ಥ ಆಗತ್ತಲ್ವಾ? ಸೊ ಇದೇನು ಮಾಡುತ್ತಪ್ಪ ಅಂದರೆ ನಮ್ಮ ಬಾಡಿಲಿರುವಂಥ ಕೆಲವೊಂದು ಮೆಟೀರಿಯಲ್ಸ್ಗಳನ್ನ ಟ್ರಾನ್ಸ್ಪೋರ್ಟೇಷನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ನಾವು ಉಸಿರಾಡುವಂಥ ಆಕ್ಸಿಜನ್ನ ರೆಸ್ಪಿರೇಷನ್ ಮಾಡೋದಕ್ಕೆ ಎಲ್ಲ ಸೆಲ್ಸ್ಗಳಿಗೂ ಆಕ್ಸಿಜನ್ ಸಪ್ಲೈ ಮಾಡಬೇಕು. ಈ ಆಕ್ಸಿಜನ್ನ ಸಪ್ಲೈ ಮಾಡುವಂಥದ್ದು ಯಾರಪ್ಪ ಅಂತ ಅಂದರೆ ಆರ್ ಬಿ ಸಿ. ಅದಾದಮೇಲೆ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ ನಮ್ಮ ಸೆಲ್ಸಲ್ಲಿ, ಅದನ್ನು ತಗೊಂಡು ವಾಪಸ್ ಕೊಡುವಂಥದ್ದು ಯಾರು? ಪ್ಲಾಸ್ಮಾ. ಆಮೇಲೆ ಪ್ರೋಟೀನ್ಸ್ಗಳು, ಹಾರ್ಮೋನ್ಸ್ಗಳು, ವೇಸ್ಟ್ ಮೆಟೀರಿಯಲ್ಗಳನ್ನೆಲ್ಲ ಈ ನಮ್ಮ ಬ್ಲಡ್ ಏನು ಮಾಡುತ್ತೆ, ಎಲ್ಲ ಸೇರ್ಕೊಂಡು ಬ್ಲಡ್ ಏನು ಮಾಡುತ್ತೆ, ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ಎಲ್ಲಿಗೆ ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಲ್ಲಿಗೆಲ್ಲ ಹೋಗಿ ತಲುಪಿಸುತ್ತೆ. ಸೊ ಇಟ್ ಕನೆಕ್ಟ್ಸ್ ದ ಆರ್ಗನ್ಸ್ ಟು ಆರ್ಗನ್, ದಟ್ಸ್ ವೈ ಇಟ್ ಈಸ್ ಕಮಿಂಗ್ ಅಂಡರ್ ಕನೆಕ್ಟಿವ್ ಟಿಶ್ಯೂ. ಇನ್ನು ಆರ್ ಬಿ ಸಿದು ಏನು ಕೆಲಸ ಅಂತ ಹೇಳಿದೆ ನಾನು, ಇಟ್ ಟ್ರಾನ್ಸ್ಪೋರ್ಟ್ ದ ಆಕ್ಸಿಜನ್ ಫ್ರಮ್ ಲಂಗ್ಸ್ ಟು ಆಲ್ ದ ಪಾರ್ಟ್ಸ್ ಆಫ್ ದ ಬಾಡಿ ಥ್ರೂ ದ ಹಾರ್ಟ್. ಇದ್ರ ಬಗ್ಗೆ ನಾವು ನೆಕ್ಸ್ಟ್ ಇಯರ್ ಓದ್ತೀವಿ. ಡಬ್ಲ್ಯೂ ಬಿ ಸಿದು ಏನು ಕೆಲಸನಪ್ಪ ಅಂದರೆ ವೈಟ್ ಬ್ಲಡ್ ಸೆಲ್ಸು ವಿಚ್ ಫೈಟ್ ಅಗೇನ್ಸ್ಟ್ ದ ಡಿಸೀಸಸ್. ನಮ್ಮ ಬಾಡಿಗೆ ಎಂಟರ್ ಆಗುವಂಥ ಮೈಕ್ರೋ ಆರ್ಗ್ಯಾನಿಸಮ್ಸ್ ವಿರುದ್ಧ, ಹಾರ್ಮ್ಫುಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ವಿರುದ್ಧ ಫೈಟ್ ಮಾಡುತ್ತೆ ಡಬ್ಲ್ಯೂ ಬಿ ಸಿ. It acts as a soldiers in our body. It fight against the disease causing microorganisms which enter into our body. And platelets ಏನಪ್ಪಾ ಅಂದರೆ ಕೆಲಸ which helps clotting of ಬ್ಲಡ್ ಕ್ಲಾಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಂದರೆ ರಕ್ತ ಹೆಪ್ಪುಗಟ್ಟೋದಕ್ಕೆ ಹೆಲ್ಪ್ ಮಾಡುತ್ತೆ. ಎಲ್ಲಿ ಸರ್ ಹೆಪ್ಪುಗಟ್ಟೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಅಂದರೆ ನಮ್ಮ ಬಾಡಿ ಏನಾದರೂ ಇಂಜುರಿ ಆದರೆ, ಗಾಯ ಆದರೆ ಅದ್ರ ಮುಖಾಂತರ ಬ್ಲಡ್ ಬ್ಲೀಡಿಂಗ್ ಆಗ್ತಾ ಇರುತ್ತೆ, ಜಾಸ್ತಿ ಬ್ಲಡ್ ಹೋಗ್ತಾ ಇರುತ್ತೆ. ಆದರೆ ಸ್ವಲ್ಪ ಹೊತ್ತಾದಮೇಲೆ ಬ್ಲಡ್ ಹೋಗೋದು ನಿಂತ್ಕೊಳುತ್ತೆ. ಯಾಕೆ ಅಂದರೆ ಬಿಕಾಸ್ ಆಫ್ ಪ್ರೆಸೆನ್ಸ್ ಆಫ್ ಪ್ಲಾಟಿಲೇಟ್ಸ್ ಇನ್ ಅವರ್ ಬ್ಲಡ್ಡಲ್ಲಿರುವಂಥ ಪ್ಲಾಟಿಲೇಟ್ಸ್ಗಳು ಏನು ಮಾಡುತ್ತೆ, ಆ ಇಂಜುರಿ ಆಗಿರುವಂಥ ಜಾಗಕ್ಕೆ ಬಂದು ಬ್ಲಾಕ್ ಆಗಿಬಿಡುತ್ತೆ. ಬ್ಲಾಕ್ ಆದಾಗ ಬ್ಲಡ್ ಹೋಗೋದು ನಿಂತ್ಕೊಳುತ್ತೆ. ಅಂದರೆ ರಕ್ತ ಹೆಪ್ಪುಗಟ್ಟಿ ಆ ಗಾಯ ಆಗಿರುವಂಥ ಜಾಗವನ್ನು ಬ್ಲಾಕ್ ಮಾಡಿಬಿಡುತ್ತೆ. ಸೊ ಅಕಸ್ಮಾತ್ ಪ್ಲಾಟಿಲೇಟ್ಸ್ ಇಲ್ಲ ಅಂದರೆ ಒಂದು ಸರಿ ಇಂಜುರಿ ಆಯಿತು ಅಂದರೆ ನಮ್ಮ ಬಾಡಿಲಿರುವಂಥ ಅಷ್ಟು ಬ್ಲಡ್ಡು ಖಾಲಿ ಆಗಿಬಿಡೋದು. ಸೊ ಆರ್ ಯು ಗಾಟ್ ಅನ್ ಐಡಿಯಾ ಅಬೌಟ್ ದ ಬ್ಲಡ್? Yes. So this is blood. So take down one question. What is blood consists of? What are blood consists of? And write its function. What are blood consists of? Write its function. Okay, right?
ಸೊ ನೆಕ್ಸ್ಟ್ ಬೋನ್ ಬಗ್ಗೆ ನಿಮ್ಗೆ ಗೊತ್ತಾಯಿದೆ, ವರ್ಡ್ ಕೇಳ್ತಿದ್ದಂಗೆ ನಿಮ್ಗೆ ಏನು ಅಂತ ಗೊತ್ತಾಗುತ್ತೆ. ಇಟ್ ಗಿವ್ಸ್ ದ ಫ್ರೇಮ್ ವರ್ಕ್ ಟು ಅವರ್ ಬಾಡಿ. ನಮ್ಮ ಬಾಡಿಗೆ ಒಂದು ಫ್ರೇಮ್ ವರ್ಕ್ ಕೊಡುತ್ತೆ. ಅಂದರೆ ನಾವು ಹೀಗೆ ಇರಬೇಕು, ನಾವು ಇದೇ ಥರ ಸ್ಟ್ರಕ್ಚರ್ ಇರಬೇಕು. ಒಂದು ನಾಯಿ ನೋಡ್ತೀವಿ ನಾವು, ಒಂದು ಕುದುರೆ ನೋಡ್ತೀವಿ, ಹಾರ್ಸ್ನ ನೋಡ್ತೀವಿ, ಅಥವಾ ಒಂದು ಮಂಕಿ ನೋಡ್ತೀವಿ, ಅದು ಅದೇ ಥರ ಇರಬೇಕು, ಆ ಥರ ಸ್ಟ್ರಕ್ಚರ್ ಇದೆ ಮಂಕಿ ಅನ್ನೋದಕ್ಕೆ ಅದ್ರ ಒಳಗಿರುವಂಥ ಬೋನ್ಸ್ನೇ ಕಾರಣ ಅಲ್ವಾ. ಸ್ಕೆಲಿಟನ್ ಬಾಡಿ ಈಸ್ ರೆಸ್ಪಾನ್ಸಿಬಲ್ ಫಾರ್ ಗಿವಿಂಗ್ ದ ಫ್ರೇಮ್ ವರ್ಕ್ ಟು ಅವರ್ ಬಾಡಿ. ನಮ್ಮ ಬಾಡಿಗೆ ಒಂದು ಫ್ರೇಮ್ ವರ್ಕ್ ಅನ್ನು ಕೊಡುತ್ತೆ, ಹೀಗೆ ಇರಬೇಕು ಅಂತ. ನಮ್ಮ ಬಾಡಿ ಹೀಗೆ ಇದೆ ಅನ್ನೋದಕ್ಕೆ ನಮ್ಮ ಬಾಡಿಯಲ್ಲಿರುವಂಥ ಬೋನ್ಸ್ಗಳು ಕಾರಣ. ಒಂದು ಬೇರೆ ಯಾವುದೋ ಆರ್ಗ್ಯಾನಿಸಮ್ ಅದು ಹಾಗಿದೆ ಅನ್ನೋದಕ್ಕೆ ಅದ್ರ ಬಾಡಿಯಲ್ಲಿರುವಂಥ ಬೋನ್ಸ್ ಕಾರಣ ಆಗಿರುತ್ತೆ. ಸೊ ಇಟ್ಸ್ ಅ ಸ್ಟ್ರಾಂಗ್ ಟಿಶ್ಯೂ, ಹಾರ್ಡ್ ಆ್ಯಂಡ್ ಸ್ಟ್ರಾಂಗ್ ಟಿಶ್ಯೂ, ಬಿಕಾಸ್ ಇಟ್ ಈಸ್ ಮೇಡ್ ಅಪ್ ಆಫ್ ಕ್ಯಾಲ್ಶಿಯಂ ಆ್ಯಂಡ್ ಫಾಸ್ಫರಸ್. ಯು ನೋ ದಟ್ ಫಾಸ್ಫರಸ್ ಇರುತ್ತೆ ಬೋನ್ಸಲ್ಲಿ ಮತ್ತು ಕ್ಯಾಲ್ಶಿಯಂ ಇರುತ್ತೆ, ಅದರಿಂದ ಆಗಿರುತ್ತೆ. ಇಟ್ಸ್ ಅ ಹಾರ್ಡ್ ಮ್ಯಾಟ್ರಿಕ್ಸ್. ಕ್ಯಾಲ್ಶಿಯಂ ಆ್ಯಂಡ್ ಫಾಸ್ಫರಸ್ಸು ಹಾರ್ಡ್ ಮ್ಯಾಟ್ರಿಕ್ಸ್. ನೋಡ್ರಿ, ಲಿಕ್ವಿಡ್ ಮ್ಯಾಟ್ರಿಕ್ಸ್ನ ನಾನು ಪ್ಲಾಸ್ಮಾ ಅಂತ ಹೇಳಿದೆ, ಇದು ಸಾಲಿಡ್ ಮ್ಯಾಟ್ರಿಕ್ಸ್, ಹಾರ್ಡ್ ಮ್ಯಾಟ್ರಿಕ್ಸ್. ಇದು ಗೊತ್ತಾಗುತ್ತಾ? ಇದ್ರೊಳಗಡೆ ಸೆಲ್ಸ್ಗಳು ಇರುತ್ತೆ. ಯಾವುದು ಮ್ಯಾಟ್ರಿಕ್ಸ್? ಬೋನಲ್ಲಿ ಕ್ಯಾಲ್ಶಿಯಂ ಮತ್ತು ಫಾಸ್ಫರಸ್ ಅನ್ನುವಂಥ ಮ್ಯಾಟ್ರಿಕ್ಸಲ್ಲಿ ಏನಿರುತ್ತೆ? ಸೆಲ್ಸ್ಗಳು ಸೇರ್ಕೊಂಡಿರುತ್ತೆ. ದಟ್ಸ್ ವೈ ಇಟ್ಸ್ ಬಿಕಮ್ ಹಾರ್ಡ್ ಆ್ಯಂಡ್ ಸ್ಟ್ರಾಂಗ್ ಟಿಶ್ಯೂ. ಗೊತ್ತಾಗ್ತಿದೆ ಅಲ್ವಾ? ಆ್ಯಂಡ್ ಬೋನ್ಸ್ ಫಾರ್ಮ್ ದ ಫ್ರೇಮ್ ವರ್ಕ್ ಆಫ್ ದ ಬಾಡಿ ಆ್ಯಂಡ್ ಸಪೋರ್ಟ್ಸ್ ದ ಬಾಡಿ ಆ್ಯಂಡ್ ದ ಮೈನ್ ಆರ್ಗನ್ಸ್. ಅಂದರೆ ನಮ್ಮ ಬಾಡಿಯನ್ನು ಸಪೋರ್ಟ್ ಮಾಡುತ್ತೆ, ನಮ್ಮ ಬಾಡಿಗೆ ಫ್ರೇಮ್ ವರ್ಕನ್ನು ಕೊಡುತ್ತೆ, ಮೈನ್ ಆರ್ಗನ್ಸ್ನ ಪ್ರೊಟೆಕ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಬೋನ್ಸ್ ನಮ್ಮ ಇಲ್ಲಿದೆ, ಇದನ್ನು ಸ್ಕಲ್ ಅಂತ ಕರಿತೀವಿ. ಇದು ಇಟ್ಸ್ ಎ ಗ್ರೂಪ್ ಆಫ್ ಬೋನ್. ಸ್ಕಲ್ ಇಸ್ ಅ ಗ್ರೂಪ್ ಆಫ್ ಬೋನ್ ವಿಚ್ ಪ್ರೊಟೆಕ್ಟ್ಸ್ ದ ಬ್ರೈನನ್ನು ಪ್ರೊಟೆಕ್ಟ್ ಮಾಡುತ್ತೆ. ನೋಡ್ರಿ, ಇಟ್ ಹೆಲ್ಪ್ಸ್ ಇನ್ ಅ ಪ್ರೊಟೆಕ್ಷನ್. ಆ್ಯಂಡ್ ಇಲ್ಲಿ ಇನ್ನು ನಮ್ಮ ಚೆಸ್ಟ್ ಕ್ಯಾವಿಟಿಯಲ್ಲಿ, ಚೆಸ್ಟಲ್ಲಿ ಬೋನ್ಸ್ ಕಾಣುತ್ತೆ ನಿಮಗೆ, 12 ಪೇರ್ ಆಫ್ ಬೋನ್ಸ್ ಕಾಣುತ್ತೆ ನಿಮಗೆ. ರಿಪ್ ಕೇಜ್ ಅಂತ ಕರಿತೀವಿ ನಾವು ಅದನ್ನು. ಸೊ ಈ ರಿಪ್ ಕೇಜ್ ವಿಚ್ ಪ್ರೊಟೆಕ್ಟ್ಸ್ ದ ಹಾರ್ಟ್ ಆ್ಯಂಡ್ ಲಂಗ್ಸ್, ಹಾರ್ಟ್ ಮತ್ತು ಲಂಗ್ಸನ್ನು ಪ್ರೊಟೆಕ್ಟ್ ಮಾಡುತ್ತೆ. ಇನ್ನು ಸೊಂಟದ ಹತ್ರ ನಮಗೆ ಪೆಲ್ವಿಕ್ ಬೋನ್ ಅಂತ ಇದೆ. ಸೊ ವಿಚ್ ಪ್ರೊಟೆಕ್ಟ್ಸ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಸ್ಟಮಕ್ ಆ್ಯಂಡ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ವಾ. ಸೊ ನೋಡ್ರಿ, ಬಾಡಿಯನ್ನು ಪ್ರೊಟೆಕ್ಟ್ ಮಾಡುತ್ತೆ. ಇನ್ನು ಬೋನ್ಸ್ ಬಗ್ಗೆ ನೀವು ತಿಳ್ಕೊಬೇಕು ಅಂದರೆ, ವಿ ಹ್ಯಾವ್ ಎ ಲಾರ್ಜ್, ಯು ನೋ ವಿಚ್ ಒನ್ ಈಸ್ ದ ಲಾರ್ಜೆಸ್ಟ್ ಬೋನ್ ಇನ್ ಅವರ್ ಬಾಡಿ? ದಟ್ ಈಸ್ ಫೀಮರ್. ದ ನೇಮ್ ಆಫ್ ದ ಬೋನ್ ಈಸ್ ಫೀಮರ್. ನಮ್ಮ ತೊಡೆ, ಸೊಂಟದಿಂದ ತೊಡೆ ತನಕ ತೊಡೆ ಮೂಳೆ ಇದೆಯಲ್ಲ, ಇಟ್ಸ್ ಎ ಲಾರ್ಜೆಸ್ಟ್ ಬೋನ್ ಇನ್ ಅವರ್ ಬಾಡಿ. ದಟ್ ಈಸ್ ದ ನೇಮ್ ಆಫ್ ದ bone is called femur. It's the largest bone. And we have a smallest bone in our ear. ನಮ್ಮ ಇಯರ್ ಅಲ್ಲಿ ಸ್ಮಾಲೆಸ್ಟ್ ಬೋನ್ ಇದೆ, ಅದರ ಹೆಸರು ಸ್ಟೇಪ್ಸ್ ಅಂತ. ಇಫ್ ಯು ಗೋ ಟು ಸ್ಟಡಿ ಅಬೌಟ್ ದ ಸ್ಟ್ರಕ್ಚರ್ ಆಫ್ ಇಯರ್, you will get that bone. That is, the name of the bone is stapes. There are 3 series of bones are present in the ear. Malleus, incus, stapes ಅಂತ ಇದೆ. ಅದರಲ್ಲಿ stapes is the smallest bone in our body. ನಮ್ಮ ಬಾಡಿಯಲ್ಲಿ ಇರುವಂಥ ಸ್ಮಾಲೆಸ್ಟ್ ಬೋನ್. ಟೋಟಲಿ ವಿ ಹ್ಯಾವ್ 206 ಬೋನ್ಸ್ ಇನ್ ಅವರ್ ಬಾಡಿ. ನಮ್ಮ ಬಾಡಿಯಲ್ಲಿ 206 ಬೋನ್ಸ್ ಇದೆ. ಸೊ ಅದರಲ್ಲಿ ಲಾರ್ಜೆಸ್ಟ್ ಬೋನ್ ಫೀಮರ್ and smallest bone stapes present in a ear. So this is about the bones. So, take down the another question. What is bone and write its function? What is bone and write its function? So ನಾನು ಬ್ಲಡ್ ಸೆಲ್ಸ್ ಬಗ್ಗೆ ಹೇಳ್ತಾ ಇದ್ದೆ. ಯು ಲುಕ್ ಅಟ್ ದ ಪಿಕ್ಚರ್. ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ರೆಡ್ ಬ್ಲಡ್ ಸೆಲ್ಸ್. ಇದು ರೆಡ್ ಬ್ಲಡ್ ಸೆಲ್ಸ್ ಈ ರೀತಿ ಇರುತ್ತೆ. ಇಟ್ಸ್ ಕಾನ್ಕೇವ್ ಲೆನ್ಸ್ ನೋಡಿದ್ದೀರ ನೀವು, ಆ ರೀತಿ ಇರುತ್ತೆ. ಇನ್ನು ಪ್ಲಾಟಿಲೈಟ್ಸ್ಗಳು ಈ ರೀತಿ ಇರುತ್ತೆ. ಇನ್ನು ವೈಟ್ ಬ್ಲಡ್ ಸೆಲ್ಸ್ಗಳು ನೋಡ್ರಿ ಈ ರೀತಿ ಇರುತ್ತೆ, ವಿಚ್ ಈಸ್ ಪಾಸಿಂಗ್ ಇನ್ ಬ್ಲಡ್ ವೆಸಲ್ಸ್. ಸೊ ಈ ಯೆಲ್ಲೋ ಕಲರ್ಲೆಲ್ಲ ಕಾಣುತ್ತಲ್ಲ, ಇದು ಪ್ಲಾಸ್ಮಾ. ಪ್ಲಾಸ್ಮಾದಲ್ಲಿ RBC, WBC, ವೈಟ್ ಬ್ಲಡ್ ಸೆಲ್ಸ್ಗಳು, ಪ್ಲಾಟಿಲೈಟ್ಸ್ಗಳು ಇರ್ತವೆ. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಪಿಕ್ಚರ್, ದಟ್ ಈಸ್ ಬೋನ್ಸ್. ಬೋನ್ ಟಿಶ್ಯೂ ಹೇಗಿರುತ್ತೆ ಅಂತ ಇದ್ರ ಬಗ್ಗೆ ಇನ್ನೂ ಭಾಳಷ್ಟು ಇನ್ಫಾರ್ಮೇಷನ್ ಇದೆ. ಯು ವಿಲ್ ಸ್ಟಡಿ ಇಟ್ ಇನ್ ಹೈಯರ್ ಕ್ಲಾಸಸ್. ಸೊ ನೆಕ್ಸ್ಟ್ ಕಮಿಂಗ್ ಟು ದ ಲಿಗಮೆಂಟ್ಸ್ ಅಂತ ಇದೆ. ಲಿಗಮೆಂಟ್ಸ್ ಅಂತ ಅಂದರೆ ವಿಚ್ ಇಸ್ ಅ ಫ್ಲೆಕ್ಸಿಬಲ್ ಟಿಶ್ಯೂ ವಿಚ್ ಜಾಯಿನ್ಸ್ ಬೋನ್ ಟುಗೆದರ್ ಆ್ಯಂಡ್ ಹೆಲ್ಪ್ಸ್ ಇನ್ ಅ ಮೂವ್ಮೆಂಟ್. ಬೋನ್ ಮತ್ತು ಬೋನನ್ನು ಜಾಯಿನ್ ಮಾಡುತ್ತೆ. ಇಷ್ಟೇ, ವೆರಿ ಸಿಂಪಲ್. ಲಿಗಮೆಂಟ್ ಅಂತ ಅಂದರೆ ಅದೊಂದು ಕನೆಕ್ಟಿವ್ ಟಿಶ್ಯೂ ವಿಚ್ ಜಾಯಿನ್ಸ್ ದ ಬೋನ್ ಆ್ಯಂಡ್ ಬೋನ್. ನೋಡ್ರಿ, ಇಲ್ಲಿ ಇದೊಂದು ಬೋನು, ಇದೊಂದು ಬೋನ್, ಇವೆರಡರ ನಡುವೆ ಇಲ್ಲೊಂದು ಜಾಯಿಂಟ್ ಇದೆ. ಅಲ್ಲಿ 2 ಬೋನ್ಗಳು, ಈ ಬೋನ್ ಜಾಯಿಂಟ್ ಆಗಿದೆ, ಬೋನ್ ಆ್ಯಂಡ್ ಬೋನ್ ಜಾಯಿಂಟ್ ಆಗಿದೆ. ಸೊ ಅದರ ನಡುವೆ ಜಾಯಿಂಟ್ ಆಗೋದಕ್ಕೆ ಯಾರಿದಾರಪ್ಪ ಅಂತಂದ್ರೆ ಅಲ್ಲಿ ಲಿಗಮೆಂಟ್ ಇದೆ. ಬೋನ್ ಮತ್ತೆ ಬೋನ್ ಜಾಯಿಂಟ್ ಆಗೋದಕ್ಕೆ ಲಿಗಮೆಂಟ್ ಇದೆ. ಅರ್ಥ ಆಗ್ತಿದೆ ಅಲ್ವಾ? ಜಾಯಿಂಟ್, ಲಿಗಮೆಂಟ್ ವಿಚ್ ಜಾಯಿಂಟ್ಸ್ ದ ಬೋನ್ ಅಂಡ್ ಬೋನ್. ಲುಕ್ ಅಟ್ ದ ಪಿಕ್ಚರ್. ಸೊ ನೋಡ್ರಿ, ದಿಸ್ ಇಸ್ ಲಿಗಮೆಂಟ್. ಇಲ್ಲಿ ದಿಸ್ ಇಸ್ ಲಿಗಮೆಂಟ್ ಜಾಯಿಂಟ್ಸ್. ಸೊ ಇದೇನಿದು ಲಿಗಮೆಂಟ್.
ವಿಚ್ ಜಾಯಿಂಟ್ಸ್ ದ ಬೋನ್ ಅಂಡ್ ಬೋನ್. ಇಲ್ಲೆಲ್ಲ ಕಾಣಿಸ್ತಾ ಇದೆಯಲ್ಲ, ಇವೆಲ್ಲ ಲಿಗಮೆಂಟ್ಸ್ಗಳು. ಇವುಗಳೇನು ಮಾಡ್ತವೆ, ಬೋನ್ ಮತ್ತು ಬೋನನ್ನು ಅಂದರೆ ಎರಡು ಬೋನನ್ನು ಜಾಯಿಂಟ್ ಮಾಡ್ತವೆ. ಗೊತ್ತಾಗತ್ತಲ್ವಾ? ಸೊ ದಟ್ ಈಸ್ ಲಿಗಮೆಂಟ್ಸ್. ಸೊ ನೆಕ್ಸ್ಟ್ ಕಮಿಂಗ್ ಟು ದ ಟೆಂಡನ್ಸ್, ವಿಚ್ ಇಸ್ ಅ ಫೈಬ್ರಸ್ ಟಿಶ್ಯೂ ವಿಚ್ ಜಾಯಿಂಟ್ಸ್ ಮಸಲ್ ಅಂಡ್ ಬೋನ್ಸ್. ಲಿಗಮೆಂಟ್ ಬೋನ್ ಟು ಬೋನ್ ಜಾಯಿನ್ ಮಾಡುತ್ತೆ. ಟೆಂಡನ್ಸ್ ಏನು ಮಾಡುತ್ತೆ, ಮಸಲ್ ಅಂಡ್ ಬೋನ್ನ ಜಾಯಿನ್ ಮಾಡುತ್ತೆ. ಇಲ್ಲಿ ನೋಡ್ರಿ, ಮಸಲ್ ಅಂಡ್ ಬೋನ್. ಸೊ ನಮ್ಮ ಬಾಡಿಯಲ್ಲಿ ಇಲ್ಲಿ ಮಸಲ್ಸ್ ಇರುತ್ತೆ ಇಲ್ಲಿ. ಸೊ ಇಲ್ಲಿ ಮಸಲ್ಸು ಬೋನ್ ಜೊತೆಗೆ, ಇದು ಬೋನು, ಇದು ಮಸಲ್ಸ್. ಗೊತ್ತಾಗತ್ತಾ? ಇದು ಮಸಲ್ಸು, ಇದು ಬೋನು. ಮಸಲ್ಸು ಬೋನು ಇಲ್ಲಿ ಜಾಯಿನ್ ಆಗಿದೆಯಲ್ಲ, ಇಲ್ಲಿ ಯಾರಿದ್ದಾರೆ, ಟೆಂಡನ್ಸ್ ಇದೆ. ಗೊತ್ತಾಗತ್ತಲ್ವಾ? ಸೊ ಟೆಂಡನ್ಸ್ ವಿಚ್ ಜಾಯಿನ್ಸ್ ದ ಮಸಲ್ ಅಂಡ್ ಬೋನ್. ಮಸಲ್ ಮತ್ತೆ ಬೋನ್ ಅನ್ನ ಜಾಯಿನ್ ಮಾಡುತ್ತೆ ಟೆಂಡನ್ಸ್. ಅರ್ಥ ಆಗ್ತಿದೆ ಅಲ್ವಾ? ಸೊ ಟೇಕ್ ಡೌನ್ ದ ಕ್ವೆಶ್ಚನ್. Write the differences between ligaments and tendons. Write the differences between ligaments and tendons. ಬರ್ಕೊಂಡ್ರಾ? ಓಕೆ, ರೈಟ್. ಸೊ ನೆಕ್ಸ್ಟು ಏರಿಯಲಾರ್ ಟಿಶ್ಯೂ ಅಂತ ಇದೆ. ಏರಿಯಲಾರ್ ಟಿಶ್ಯೂ ಮೀನ್ಸ್ ವಿಚ್ ಫಿಲ್ಸ್ ದ ಸ್ಪೇಸ್ ಬಿಟ್ವೀನ್ ಸ್ಕಿನ್ ಅಂಡ್ ಮಸಲ್ಸ್. ಸೊ ಇಲ್ಲಿ ಸ್ಕಿನ್ ಇದೆ, ನಮ್ಮ ನೋಡ್ರಿ ಇಲ್ಲಿ ಸ್ಕಿನ್ ಇದೆ, ಸ್ಕಿನ್ನ ಕೆಳಗಡೆ ಮಸಲ್ಸ್ ಇದೆ. ಅಥವಾ ಇಲ್ಲಿ ಸ್ಕಿನ್ ಇದೆ, ಸ್ಕಿನ್ನ ಕೆಳಗಡೆ ಮಸಲ್ಸ್ ಇದೆ. ಅದರ ನಡುವೆ ಗ್ಯಾಪ್ ಇರುತ್ತೆ, ಸ್ಕಿನ್ ಮತ್ತೆ ಮಸಲ್ಸ್ ನಡುವೆ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪಲ್ಲಿ ಈ ಏರಿಯಲಾರ್ ಟಿಶ್ಯೂ ಫಿಲ್ಅಪ್ ಆಗಿರುತ್ತೆ. ಗೊತ್ತಾಗತ್ತಾ? ಸ್ಪೇಸ್ ಬಿಟ್ವೀನ್ ಸ್ಕಿನ್ ಅಂಡ್ ಮಸಲ್ಸ್ ಇನ್ಸೈಡ್ ದ ಆರ್ಗನ್ಸ್. ನಮ್ಮ ಆರ್ಗನ್ಸ್ನ ಒಳಗಡೆ ಇರುವಂಥ ಗ್ಯಾಪಲ್ಲಿ ಇದು ಫಿಲ್ಅಪ್ ಆಗಿರುತ್ತೆ. ಅರೌಂಡ್ ಬ್ಲಡ್ ವೆಸಲ್ಸ್ನ ಸುತ್ತ ಇದು ಫಿಲ್ಅಪ್ ಆಗಿರುತ್ತೆ. ಸೊ ಇದ್ದು ಏನು ಕೆಲಸನಪ್ಪ ಅಂತ ಕೇಳಿದ್ರೆ, ಇಟ್ ರಿಪೇರ್ ದ ಟಿಶ್ಯೂ. ಅಂದರೆ ಟಿಶ್ಯೂಸ್ ಏನಾದರೂ ಹಾಳಾಗಿದ್ರೆ ಅಥವಾ ಇಂಜುರಿ ಆಗಿದ್ರೆ ಅದನ್ನು ರಿಪೇರ್ ಮಾಡೋದು, ಅಂದರೆ ಮೊದಲಿನ ಥರನೇ ಸರಿ ಮಾಡುವಂಥ ಕೆಲಸ. ಒಂಥರ ಮೆಕ್ಯಾನಿಕ್ ಇದ್ದಂಗೆ ಇದು. ಯಾರು? ಏರಿಯಲಾರ್ ಟಿಶ್ಯೂ ಹಾಳಾಗಿರುವಂಥ ಟಿಶ್ಯೂಸ್ಗಳನ್ನ ಸರಿ ಮಾಡುತ್ತೆ. ಸೊ ದಟ್ ಈಸ್ ಏರಿಯಲಾರ್ ಟಿಶ್ಯೂ. ಇಟ್ ಫಿಲ್ಸ್ ದ ಸ್ಪೇಸ್ ಬಿಟ್ವೀನ್ ಸ್ಕಿನ್ ಅಂಡ್ ಮಸಲ್ಸ್ ಇನ್ಸೈಡ್ ದ ಆರ್ಗನ್ಸ್. ಎಲ್ಲ ಆರ್ಗನ್ಸ್ನ ನಡುವೆ ಎಲ್ಲೆಲ್ಲಿ ಗ್ಯಾಪ್ ಇರುತ್ತೋ ಅಲ್ಲೆಲ್ಲ ಇದು ಫಿಲ್ಅಪ್ ಆಗಿರುತ್ತೆ. ಆ್ಯಂಡ್ ಅರೌಂಡ್ ಬ್ಲಡ್ ವೆಸಲ್ಸಲ್ಲೂ ಫಿಲ್ಅಪ್ ಆಗಿರುತ್ತೆ ಇದು. ಸೊ ಇಟ್ ಫಂಕ್ಷನ್ ಏನು? ಇಟ್ ಹೆಲ್ಪ್ಸ್ ಟು ರಿಪೇರ್ ದ ಟಿಶ್ಯೂಸ್. ಟೇಕ್ ಡೌನ್ ದ ಕ್ವೆಶ್ಚನ್. ವಾಟ್ ಈಸ್ ಏರಿಯಲಾರ್ ಟಿಶ್ಯೂ? ರೈಟ್ ಇಟ್ಸ್ ಫಂಕ್ಷನ್. What is areolar tissue? Write its function. So the last one in the connective tissue, that is adipose tissue. So adipose tissue ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಇಟ್ಸ್ ಅ ಫ್ಯಾಟ್ ಫಿಲ್ಡ್ ಇನ್ ಸೆಲ್ಸ್ ಒಳಗಡೆ ಫ್ಯಾಟ್ ತುಂಬಿಕೊಂಡಿರುತ್ತೆ. ಇದನ್ನ ಫ್ಯಾಟ್ ಗ್ಲೋಬ್ಯೂಲ್ಸ್ ಅಂತ ಕರಿತೀವಿ. ಸೊ ಈ ಟಿಶ್ಯೂದ ಏನು ಕೆಲಸನಪ್ಪ ಅಂದ್ರೆ, ಫ್ಯಾಟ್ ಅನ್ನ ಸ್ಟೋರ್ ಮಾಡಿಟ್ಕೊಳೋದು. ಎಲ್ಲಿರುತ್ತೆ ಈ ಸ್ಕಿನ್, ಈ ಟಿಶ್ಯೂ ಅಂತಂದ್ರೆ ಬಿನೀತ್ ದ ಸ್ಕಿನ್, ನಮ್ಮ ಸ್ಕಿನ್ನ ಕೆಳಭಾಗದಲ್ಲಿ ಇರುತ್ತೆ. ಇಲ್ಲೆಲ್ಲ ಸ್ಕಿನ್ ಇರುತ್ತಲ್ಲ, ಇಲ್ಲಿ ಇದರ ಕೆಳಭಾಗದಲ್ಲಿ ಏನಾಗುತ್ತೆ, ಫ್ಯಾಟ್ ಸ್ಟೋರ್ ಆಗಿರುತ್ತೆ. ಸಿಕ್ಕಾಪಟ್ಟೆ ಫ್ಯಾಟ್ ಸ್ಟೋರ್ ಆಗಿದ್ರೆ ನೋಡ್ರಿ, ಇಲ್ಲೆಲ್ಲ ಫುಲ್ ಬಂದಿರುತ್ತೆ, ಇಲ್ಲಿ ತುಂಬಿಕೊಂಡಿರುತ್ತೆ ಫ್ಯಾಟ್. ಆಮೇಲೆ ಇಲ್ಲೆಲ್ಲ ಕೈಯೆಲ್ಲ ಸಿಕ್ಕಾಪಟ್ಟೆ ದಪ್ಪ ಆಗಿರುತ್ತೆ. ತುಂಬ ಹಿಂಗೆ ಸ್ಕಿನ್ನೇ ಕೈಗೆ ಸಿಗೋದಿಲ್ಲ, ಫುಲ್ ಹಿಂಗೆ ಸ್ಕಿನ್ ಕೈಗೆ ಸಿಗೋದೇ ಇಲ್ಲ, ಫುಲ್ ದಪ್ಪ ಆಗಿಬಿಟ್ಟಿರುತ್ತೆ. ಯಾಕೆಂದರೆ ಫ್ಯಾಟ್, ಸ್ಕಿನ್ನ ಕೆಳಗಡೆ ಫ್ಯಾಟ್ ಫಿಲ್ಅಪ್ ಆಗಿಬಿಟ್ಟಿರುತ್ತೆ. ಸೊ ಅಂಥ ಟಿಶ್ಯೂನ, ಆ ಟಿಶ್ಯೂವನ್ನು ನಾವೇನಂತ ಕರಿತೀವಪ್ಪ ಅಂತ ಅಂದರೆ ಅಡಿಪೋಸ್ ಟಿಶ್ಯೂ ಅಂತ ಕರಿತೀವಿ. ಇಟ್ ಈಸ್ ಹ್ಯಾವಿಂಗ್ ಸ್ಪೆಸಿಫಿಕ್ ಫಂಕ್ಷನ್. ಒಂದು, ಅಟ್ ದ ಟೈಮ್ ಆಫ್ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ಇಸ್ ರಿಕ್ವೈರ್ಡ್ ಟು ಅವರ್ ಬಾಡಿ. ನಮ್ಮ ಬಾಡಿಗೆ ಎಕ್ಸ್ಟ್ರಾ ಎನರ್ಜಿ ಬೇಕಾಗಿರುತ್ತೆ, ಅಥವಾ ನಾವು ಊಟ ಮಾಡಿರಲ್ಲ ನೋಡ್ರಿ, ಉಪವಾಸ ಇದ್ದಾಗ ಎನರ್ಜಿ ಬೇಕಲ್ವ, ಆಗ ಈ ಅಡಿಪೋಸ್ ಟಿಶ್ಯೂ ಯೂಸ್ ಆಗುತ್ತೆ. ಅಡಿಪೋಸ್ ಟಿಶ್ಯೂ ಸ್ಟೋರ್ ಮಾಡ್ಕೊಂಡಿರೋಂಥ ಫ್ಯಾಟನ್ನು ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೆ. ಒಂಥರ ದುಡ್ಡನ್ನು ನಾವು ಈಗ ಬ್ಯಾಂಕಲ್ಲಿ ದುಡ್ಡಿಡ್ತೀವಿ. ಯಾಕೆ ದುಡ್ಡಿಡ್ತೀವಿ ಅಂತಂದರೆ, ಈಗ ಎಕ್ಸಸ್ ಆಗಿರುತ್ತೆ ನಮ್ಗೆ ದುಡ್ಡು, ಅದನ್ನು ತೊಗೊಂಡೋಗಿ ಬ್ಯಾಂಕಲ್ಲಿ ಸ್ಟೋರ್ ಮಾಡಿರ್ತೀವಿ. ಮುಂದೆ ನಮ್ಗೆ ಇಲ್ಲದೆ ಇದ್ದಾಗ ಬೇಕಾಗತ್ತೆ ಅಂತ ಬ್ಯಾಂಕಲ್ಲಿ ಸ್ಟೋರ್ ಮಾಡಿರ್ತೀವಿ. ಹಾಗೇನೆ ಎನರ್ಜಿಯನ್ನು ಕೂಡ ನಮ್ಮ ಬಾಡಿಯಲ್ಲಿ ಮುಂದೆ ನಮ್ಗೆ ಬೇಕಾಗ್ಬೋದು ಅಂತ ಸ್ಟೋರ್ ಮಾಡಿಡೋದು. ಎಲ್ಲಿ ಸ್ಟೋರ್ ಮಾಡಿರ್ತೀವಿ? ಅಡಿಪೋಸ್ ಟಿಶ್ಯೂ ಅಲ್ಲಿ ಸ್ಟೋರ್ ಮಾಡಿರ್ತೀವಿ, ಅಂಡರ್ ಬಿನಿತ್ ದ ಸ್ಕಿನ್ ಸ್ಟೋರ್ ಆಗ್ತಾ ಹೋಗುತ್ತೆ. ಆದರೆ ಅದು ಎಕ್ಸಸ್ ಆಗಿಬಿಟ್ರೆ ನೋಡ್ರಿ ಏನು ಯೂಸ್ ಅಂತ ಹೇಳ್ದಲ್ವಾ, ಒಂದು ನಮಗೆ ಜಾಸ್ತಿ ಕೆಲಸ ಮಾಡುವಾಗ ಅದು ಯೂಸ್ ಆಗುತ್ತೆ, ಅಗತ್ಯಕ್ಕಿಂತ ಹೆಚ್ಚಿಗೆ ಕೆಲಸ ಮಾಡುವಾಗ. ಇನ್ನು ನಾವು ಉಪವಾಸ ಇರುವಂಥ ಟೈಮಲ್ಲಿ ನಮ್ಮ ಬಾಡಿಗೆ ಎನರ್ಜಿ ಬೇಕಾಗುತ್ತೆ, ಆವಾಗ ಅದು ಕರಗತ್ತೆ, ಅಂದರೆ ಅದು ಯೂಸ್ ಆಗಿ ಖಾಲಿ ಆಗ್ತಾ ಹೋಗುತ್ತೆ. ಇಟ್ಸ್ ಎ ಸ್ಟೋರ್ಡ್ ಎನರ್ಜಿ. ಬಟ್ ನಾವೇನು ಮಾಡ್ತೀವಿ ಅಂತ ಅಂದರೆ, ಇನ್ನೊಂದು ಕೆಲಸ ಇದೆ. ಇನ್ನೊಂದು ಕೆಲಸ ಏನಪ್ಪ ಅಂದರೆ, ಇಟ್ ಈಸ್ ಎ ಹೀಟ್ ಇನ್ಸುಲೇಟರ್ ಅಂತ ಕರಿತೀವಿ ಇದನ್ನು. ಯಾಕೆ ಅಂತಂದರೆ, ಫ್ಯಾಟ್ ಸ್ಟೋರ್ ಆಗಿತ್ತು ಅಂದರೆ ನಮ್ಗೆ ಜಾಸ್ತಿ ಚಳಿ ಆಗಲ್ಲ.
ಯಾಕೆ ಚಳಿ ಆಗಲ್ಲ ಅಂತಂದರೆ ಬಾಡಿ ಏನಾಗ್ತಾ ಇರುತ್ತೆ, ಸಿಕ್ಕಾಪಟ್ಟೆ ಚಳಿ ಟೈಮಲ್ಲಿ ನೋಡ್ರಿ ನಿಮ್ಮ ಹೇರ್ಸ್ ಎಲ್ಲ ಸ್ಟ್ರೈಟ್ ಆಗಿರ್ತವೆ, ನಮ್ಮ ಮೈ ಮೇಲೆ ಇರುವಂಥ ಹೇರ್ಸ್ಗಳೆಲ್ಲ ಸ್ಟ್ರೈಟ್, ಇಲ್ಲಿರ್ತಕ್ಕಂಥ ಹೇರ್ಸ್ಗಳೆಲ್ಲ ಸ್ಟ್ರೈಟ್ ಆಗಿಬಿಡ್ತವೆ ಸಿಕ್ಕಾಪಟ್ಟೆ ಚಳಿ ಆದಾಗ. ಸೊ ಏನಪ್ಪ ಅಂತಂದರೆ ಹೀಟನ್ನು ಒಳಗಡೆ ಬರೋದಕ್ಕೆ ಬಿಡಲ್ಲ. ಅಂದರೆ ಕೋಲ್ಡ್ ಇರುತ್ತಲ್ಲ, ವಾತಾವರಣದಲ್ಲಿ ಸಿಕ್ಕಾಪಟ್ಟೆ ಕೋಲ್ಡ್ ಇರುತ್ತಲ್ಲ, ಆ ಕೋಲ್ಡನ್ನು ಬಾಡಿ ಒಳಗಡೆ ಎಂಟರ್ ಆಗೋದಕ್ಕೆ ಬಿಡಲ್ಲ. ಸೊ ಯಾಕೆ ಅಂತ ಅಂದರೆ ಅಲ್ಲಿ ಬಿನಿತ್ ದ ಸ್ಕಿನ್ ಫ್ಯಾಟ್ ಸ್ಟೋರ್ ಆಗಿರುತ್ತಲ್ಲ, ಅದೆಲ್ಲ ಎನರ್ಜಿಯಾಗಿ ಕನ್ವರ್ಟ್ ಆಗಿ ಹೀಟಾಗಿ ಕನ್ವರ್ಟ್ ಆಗಿರುತ್ತೆ. ಹೀಟ್ ಇಸ್ ಅ ಫಾರ್ಮ್ ಆಫ್ ಎನರ್ಜಿ, ಯು ನೋ ದಟ್. ಹೀಟಾಗಿ ಕನ್ವರ್ಟ್ ಆಗ್ತಾ ಬಾಡಿ ಟೆಂಪ್ರೇಚರ್ನ ಜಾಸ್ತಿ ಮಾಡ್ತಾ ಇರುತ್ತೆ. ಒಟ್ಟಿನಲ್ಲಿ ನಮಗೆ ಚಳಿ ಆಗದೆ ಇರೋ ಹಾಗೆ ನೋಡ್ಕೊಳುತ್ತೆ. ಹಾಗಾಗಿ ಅದನ್ನ ಹೀಟ್ ಇನ್ಸುಲೇಟರ್ ಅಂತ ಕರಿತೀವಿ. ಇನ್ನು ನಮ್ಮ ಬಾಡಿಗೆ ಏನಾದ್ರು ಹೊಡ್ತಾ ಬಿದ್ದರೆ ಶಾಕ್ ಅಬ್ಸಾರ್ಬರ್, ಅಂದರೆ ಏನಾದ್ರು ಪ್ರೆಷರ್ ಬೀಳ್ತಾ ಇತ್ತು ಅಂದರೆ, ಅಲ್ಲಿ ಫ್ಯಾಟ್ ಇತ್ತು ಅಂದರೆ ಅಷ್ಟೊಂದು ಹೊಡ್ತಾ ಬೀಳಲ್ಲ. ಶಾಕ್ ಅಬ್ಸಾರ್ಬರ್, ಹೀಟ್ ಇನ್ಸುಲೇಟರ್, ಈ ಎಲ್ಲ ಕೆಲಸಗಳನ್ನು ಅಡಿಪೋಸ್ ಟಿಶ್ಯೂ ಮಾಡುತ್ತೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ಇನ್ನೊಂದೇನಪ್ಪ ಅಂತಂದರೆ ನಿಮ್ಮ ಇನ್ಫಾರ್ಮೇಷನ್ಗೆ, ಇದು ಹೆಚ್ಚಿಗೆ ಆಗ್ತಾ ಹೋದಂಗೆ, ನಾನು ಅವಾಗಲೇ ಹೇಳಿದೆ ಸ್ಟೋರ್ಡ್ ಎನರ್ಜಿ ಅಂತ. ಬ್ಯಾಂಕಲ್ಲಿ ದುಡ್ಡು ಜಾಸ್ತಿ ಆಗ್ತಾ ಹೋದಂಗೆ ಇನ್ಕಮ್ ಟ್ಯಾಕ್ಸ್ನವ್ರು ಬಂದು ರೈಡ್ ಮಾಡಿಬಿಡ್ತಾರೆ, ಯಾಕೆ ಇಷ್ಟೊಂದು ದುಡ್ಡು ಇಟ್ಟಿದೆಯಾ ಅಂತ. ಹಾಗೆ ನಮ್ಮ ಬಾಡಿಯಲ್ಲೂ ಕೂಡ ಜಾಸ್ತಿ ಎನರ್ಜಿ ಸ್ಟೋರ್ ಆಗಬಾರ್ದು. ನಾನು ಅವಾಗಲೇ ಹೇಳ್ದಂಗೆ ಇಲ್ಲೆಲ್ಲ ಸಿಕ್ಕಾಪಟ್ಟೆ ದಪ್ಪಾಗಿ ಇಲ್ಲೆಲ್ಲ ಬಂದ್ಬಿಡತ್ತೆ, ಇಲ್ಲಿ ಜಾಸ್ತಿ ಸಿಕ್ಕಾಪಟ್ಟೆ ಕುತ್ತಿಗೆಯಿಂದ ಕೆಳಗಡೆ ನೆಕ್ಕೆಲ್ಲ ಸಿಕ್ಕಾಪಟ್ಟೆ ದಪ್ಪಾಗುತ್ತೆ. ಹೊಟ್ಟೆ ಸೈಡೆಲ್ಲ ಎಡ್ಜಸ್ ಎಲ್ಲ ಹೊರಗಡೆ ಬಂದು ಹೊಟ್ಟೆ ಔಟರ್ ಪಾರ್ಟಲ್ಲಿ ಎಲ್ಲ ಹೊಟ್ಟೆ ಜಾಸ್ತಿ ಬಂದು ಎಲ್ಲ ಫ್ಯಾಟ್ ಸ್ಟೋರ್ ಆಗಿರುತ್ತೆ. ಸೊ ಹೆಚ್ಚಿಗೆ ಸ್ಟೋರ್ ಆಗ್ತಾ ಹೋದಂಗೂ ಬಿನಿತ್ ದ ಸ್ಕಿನ್ನಲ್ಲಿ ಸಿಕ್ಕಾಪಟ್ಟೆ ಫ್ಯಾಟ್ ಸ್ಟೋರ್ ಆಗ್ತಾ ಕೊನೆಗೆ ಅದಕ್ಕೆ ಜಾಗನೇ ಇರಲ್ಲ, ಎಲ್ಲಿ ಸ್ಟೋರ್ ಆಗಬೇಕು ಫ್ಯಾಟು. ಬರೀ ಏನು ಮಾಡ್ತೀವಿ ನಾವು ಅಂತಂದ್ರೆ, ಅದು ಯಾಕೆ ಇರೋದು ಹೇಳ್ರಿ, ಎಕ್ಸಸ್ ಎನರ್ಜಿ ಸ್ಟೋರ್ ಹೆಚ್ಚಿಗೆ ಆಗಿದ್ದು ನಾವು ಊಟ ಮಾಡ್ತೀವಿ, ಕೆಲಸ ಮಾಡ್ತೀವಿ, ಉಳಿದಿರೋಂಥ ಎನರ್ಜಿ ಸ್ಟೋರ್ ಆಗ್ತಾ ಹೋಗುತ್ತೆ. ನಾವು ಬರೀ ಊಟನೇ ಮಾಡ್ತಾ ಹೋಗಿ ಕೆಲಸನೇ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಊಟ ಮಾಡಿದಷ್ಟು ಎನರ್ಜಿ ಆಗಿ ಸ್ಟೋರ್ ಆಗ್ತಾ ಹೋಗುತ್ತೆ. ಬರೀ ಸ್ಟೋರ್ ಆಗೋದೇ ಬಿಟ್ಟರೆ ಖರ್ಚಾಗಲ್ಲ, ಖಾಲಿ ಆಗಲ್ಲ. ಸೊ ಅವಾಗ ಏನಾಗ್ತಾ ಹೋಗುತ್ತೆ, ಡಿಪಾಸಿಟ್ ಆಗ್ತಾ ಹೋಗುತ್ತೆ. ಸೊ ಅದನ್ನು ನಾವು ತಡಿಬೇಕು ಅಂದರೆ ರೆಗ್ಯುಲರಾಗಿ ವರ್ಕ್ ಮಾಡಬೇಕು. ವರ್ಕ್ ಮಾಡಲಿಲ್ಲ ಅಂದರೆ ಈ ರೀತಿ ಫ್ಯಾಟ್ ಎಲ್ಲ ಕಡೆನೂ ಡಿಪಾಸಿಟ್ ಆಗಿ ಕೊನೆಗೆ ಜಾಗನೇ ಇರಲ್ಲ. ನಮ್ಮ ಬಾಡಿಯ ಬ್ಲಡ್ ವೆಸಲ್ಸ್ ಒಳಗಡೆ ಡಿಪಾಸಿಟ್ ಆಗುತ್ತೆ. ಆವಾಗ ಬ್ಲಡ್ ವೆಸಲ್ಸ್ ಒಳಗಡೆನೂ ಫ್ಯಾಟ್ ಡಿಪಾಸಿಟ್ ಆಗುತ್ತೆ. ಆವಾಗ ಬ್ಲಡ್ ಪಾಸ್ ಆಗೋದಕ್ಕೆ ಜಾಗ ಇರಲ್ಲ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, BP ಬರುತ್ತೆ, ನಮಗೆ BP ಜಾಸ್ತಿ ಆಗುತ್ತೆ. ಇನ್ನೂ ಡಿಪಾಸಿಷನ್ ಫ್ಯಾಟ್ ಡಿಪಾಸಿಷನ್ ಇಂದ ಬ್ಲಡ್ ವೆಸಲ್ಸ್ ಜಾಸ್ತಿ ಆಗ್ತಾ ಹೋದಂಗೂ ಆ ಬ್ಲಡ್ ವೆಸಲ್ಸ್ಗಳಿಗೆ ಬ್ಲಡ್ ಹೋಗೋದಕ್ಕೆ ಜಾಗ ಇಲ್ಲದೇನೆ ಬ್ಲಡ್ ವೆಸಲ್ಸ್ ಪಂಚರ್ ಆಗುತ್ತೆ, ಒಡೆದೋಗುತ್ತೆ, ಬ್ಲಾಸ್ಟ್ ಆಗುತ್ತೆ. ಆವಾಗ ಅದನ್ನು ಹಾರ್ಟ್ ಅಟ್ಯಾಕ್ ಅಂತ ಕರಿತೀವಿ. ಆ ವ್ಯಕ್ತಿ ಸತ್ತು ಹೋಗ್ತಾನೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ದಿಸ್ ಇಸ್ ಅಬೌಟ್ ದ ಅಡಿಪೋಸ್ ಟಿಶ್ಯೂ. ಓಕೆ, ರೈಟ್. ಸೊ what is take down the question. What is adipose tissue? Write its function. So one more tissue, artha agide alva, connective tissue. We are going to study at the end of this lesson, that is nervous tissue. The last tissue, nervous tissue. Nervous tissue means it helps. We have one peculiar character. Living organisms are having peculiar character, that is response to the ಸ್ಟಿಮ್ಯುಲಸ್ಗೆ ನಾವು ರೆಸ್ಪಾನ್ಸ್ ಮಾಡ್ತೀವಿ. ಅಂದರೆ ವಾತಾವರಣದಲ್ಲಿ ಆಗುವಂಥ ಬದಲಾವಣೆಗೆ ತಕ್ಕಂತೆ ನಾವು ರೆಸ್ಪಾನ್ಸ್ ಮಾಡ್ತೀವಿ. ಅಥವಾ ನಾವು ಯಾವುದೋ ಒಂದು ಹಾಟ್ ಬಾಡಿ ಮೇಲೆ ಕೈ ಇಟ್ಟರೆ ಚೆಕ್ ಅಂತ ಕೈಯನ್ನು ವಾಪಸ್ ತಗೊಳ್ತೀವಿ. ಯಾಕೆ? ಅದು ಹಾಟ್ ಬಾಡಿ ಇದೆಯಲ್ಲ, ಅದು ಸ್ಟಿಮ್ಯುಲಸ್. ನಾವೇನು ಮಾಡ್ತೀವಿ, ಅದಕ್ಕೆ ರೆಸ್ಪಾನ್ಸ್ ಮಾಡ್ತೀವಿ. ಅಥವಾ ಯಾರಾದರೂ ಕರೆದ್ರು ಅಂದ ತಕ್ಷಣ, ನಾನು ಯಾರಾದರೂ ಕೂಗಿದ್ರು ಅಂದ ತಕ್ಷಣ ಹಿಂಗೆ ತಿರುಗಿ ನೋಡ್ತೀನಿ. ನಾನು ಏನಂತ ಅರ್ಥ, ಅದು ರೆಸ್ಪಾನ್ಸ್ ಟು ದ ಸ್ಟಿಮ್ಯುಲಸ್, ನಾನು ಕೊಡುವಂಥ ರೆಸ್ಪಾನ್ಸು. ಸೊ ಯಾಕೆ ಹೀಗೆಲ್ಲ ಆಗುತ್ತೆ ಅಂತ ಅಂದರೆ, ನಮ್ಮ ಬಾಡಿಯಲ್ಲಿ ಸೆನ್ಸರಿ ಆರ್ಗನ್ಸ್ ಇದ್ದಾವೆ, ಅವುಗಳು ಮೆಸೇಜಸ್ನ ರಿಸೀವ್ ಮಾಡ್ಕೊಳ್ತವೆ. 5 ಸೆನ್ಸ್ ಆರ್ಗನ್ಸ್ ಇದ್ದಾವೆ. ಐ ಆಗಿರ್ಬೋದು, ನೋಸ್ ಆಗಿರ್ಬೋದು, ಇಯರ್ ಆಗಿರ್ಬೋದು, ಟಂಗ್ ಆಗಿರ್ಬೋದು, ಸ್ಕಿನ್ ಆಗಿರ್ಬೋದು. ಅವುಗಳು ಏನು ಮಾಡ್ತವೆ, ಹೊರಗೆ ನಮ್ಮ ವಾತಾವರಣದಲ್ಲಿ ಆಗುವಂಥ ಬದಲಾವಣೆಯನ್ನು ರಿಸೀವ್ ಮಾಡಿಕೊಂಡು ಮೆಸೇಜಸ್ನ, ಎಲೆಕ್ಟ್ರಿಕಲ್ ಇಂಪಲ್ಸ್ ಅಂತ ಕರಿತೀವಿ ನಾವನ್ನ, ಅಥವಾ ನರ್ವ್ ಇಂಪಲ್ಸಸ್ ಅಂತ ಕರಿತೀವಿ. ಆ ಇಂಪಲ್ಸ್ಗಳನ್ನು ಬ್ರೈನಿಗೆ ಕಳಿಸುತ್ತೆ. ನಾವು ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ 10th ಸ್ಟ್ಯಾಂಡರ್ಡಲ್ಲಿ ಓದ್ತೀವಿ. ನರ್ವ್ ಇಂಪಲ್ಸ್ಗಳನ್ನು ಬ್ರೈನಿಗೆ ಕಳಿಸುತ್ತೆ. ಬ್ರೈನು ಅದನ್ನು ಇಂಟರ್ಪ್ರಿಟ್ ಮಾಡಿ ಅದಕ್ಕೆ ಏನು ರೆಸ್ಪಾನ್ಸ್ ಮಾಡಬೇಕು, ಆ ರೆಸ್ಪಾನ್ಸ್ ರಿಸಲ್ಟನ್ನು ನಮ್ಮ ಮಸಲ್ಸಿಗೆ ಕಳಿಸುತ್ತೆ, ಅಥವಾ ಹಾರ್ಮೋನಲ್ ಸಿಸ್ಟಮ್ಗೆ ಕಳಿಸುತ್ತೆ. ಅವಾಗ ಅದು ರಿಪ್ಲೈ ಮಾಡುತ್ತೆ ಅದಕ್ಕೆ, ಅಥವಾ ರಿಯಾಕ್ಟ್ ಮಾಡುತ್ತೆ. ಅದನ್ನೇ ರೆಸ್ಪಾನ್ಸ್ ಅಂತ ಕರಿತೀವಿ. ಸೊ ಈ ಮೆಸೇಜ್ ಹೋಗೋದಕ್ಕೆ ಯಾರ ಮುಖಾಂತರ ಹೋಗುತ್ತೆ, ಅದೇ ಈ ನರ್ವಸ್ ಟಿಶ್ಯೂ. ಒಂಥರ ವೈರ್ ಇದ್ದಂಗೆ ಕನೆಕ್ಷನ್. ಈಗ ನಾವು ಲ್ಯಾಂಡ್ಲೈನಿಂದ ಕಾಲ್ ಮಾಡ್ತೀವಲ್ವ, ನಾವು ಮಾತಾಡ್ತಾ ಇರೋದು ವೈರ್ ಮುಖಾಂತರನೇ ಹೋಗಿ ನೀವು ಇರೋ ಅಲ್ಲಿಗೆ ನಾನು ಮಾತಾಡೋದು ನಿಮ್ಗೆ ಕೇಳುತ್ತೆ. ಅಂದರೆ ವೈರ್ ಏನು ಮಾಡುತ್ತೆ, ನಾವು ಮಾತಾಡುವಂಥ ವಾಯ್ಸನ್ನು ತಗೊಂಡೋಗಿ ಕೊಡುತ್ತೆ. ಹಾಗೇನೆ ಇಲ್ಲಿ ಮೆಸೇಜ್ ರಿಸೀವ್ ಮಾಡಿಕೊಂಡು ನರ್ವ್ ಇಂಪಲ್ಸಸ್ಸು ಬ್ರೈನಿಗೆ ತಗೊಂಡೋಗಿ ಕೊಡುತ್ತೆ. ಆ ನರ್ವ್ಸ್ ಟಿಶ್ಯೂ ಬಗ್ಗೆ ನಾವು ಓದ್ತಾ ಇದೀವಿ ಈಗ. ನರ್ವಸ್ ಟಿಶ್ಯೂ ಹೆಲ್ಪ್ಸ್ ಟು ಕ್ಯಾರಿ ದ ಮೆಸೇಜಸ್ ಫ್ರಮ್ ಒನ್ ಪಾರ್ಟ್ ಆಫ್ ದ ಬಾಡಿ ಟು ದ ಅದರ್ ಪಾರ್ಟ್ ಆ್ಯಂಡ್ ರೆಸ್ಪಾನ್ಸ್ ಟು ದ ಸ್ಟಿಮ್ಯುಲಸ್. ಅರ್ಥ ಆಗ್ತಿದೆ ಅಲ್ವಾ? ಇಟ್ ಫೌಂಡ್ ಇನ್ ದ ಬ್ರೈನ್, ಸ್ಪೈನಲ್ ಕಾರ್ಡ್ ಆ್ಯಂಡ್ ನರ್ವ್ಸ್.
ಬ್ರೈನು, ಸ್ಪೈನಲ್ ಕಾರ್ಡು, ನರ್ವ್ಸ್ ಅಲ್ಲಿ ಇರುತ್ತೆ. ಸೊ ಇದರ ಒಂದು ಯೂನಿಟ್ ಅನ್ನು, ಒಂದು ಸೆಲ್ ಅನ್ನು ನಾವು ಈ ತರ, ನರ್ವ್ಸ್ ಅಂದ್ರೆ ನರಗಳು ಅಂತ ಕೇಳಿದ್ರೆ ನೀವು ಅಲ್ವಾ, ಅದನ್ನೇ ನಾನು ಹೇಳ್ತಾ ಇರೋದು. ನರ್ವ್ಸ್ ಇದಾವಲ್ವ, ಇದರ ಒಂದು ಯೂನಿಟ್ ಅಂದ್ರೆ ನರ್ವ್ಸ್ ಅಂತ ಅಂದ್ರೆ ತುಂಬಾ ನರ್ವ್ ಸೆಲ್ಗಳು ಸೇರ್ಕೊಂಡು ನರ್ವಸ್ ಟಿಶ್ಯೂ ಅಥವಾ ನರ್ವ್ ಆಗಿದೆ, ಗೊತ್ತಾಗತ್ತಲ್ವಾ. ಟಿಶ್ಯೂ ಅಂದ್ರೆ ಗೊತ್ತು ನಿಮಗೆ, ಇಟ್ಸ್ ಎ ಗ್ರೂಪ್ ಆಫ್ ಸೆಲ್ಸ್ ಅಂತ. ಸೊ ಇಲ್ಲಿ ಒಂದು ಸಿಂಗಲ್ ಸೆಲ್ ಅನ್ನು ನಾವು ಇಲ್ಲಿ ಏನಂತ ಕರಿತೀವಪ್ಪ ಅಂದ್ರೆ ನ್ಯೂರಾನ್ ಅಂತ ಕರಿತೀವಿ. ಒಂದು ಸಿಂಗಲ್ ಸೆಲ್ ಅನ್ನ ನ್ಯೂರಾನ್ ಅಂತ, ಸಿಂಗಲ್ ನರ್ವ್ ಇರುತ್ತಲ್ಲ, ಅಂದ್ರೆ ನರ್ವ್ ಅಲ್ಲಿ ಸಿಂಗಲ್ ಸೆಲ್ ಇರುತ್ತಲ್ಲ, ಅದನ್ನು ನಾವು ನ್ಯೂರಾನ್ ಅಂತ ಕರಿತೀವಿ ಅಥವಾ ನರ್ವ್ ಸೆಲ್ ಅಂತ ಕರಿತೀವಿ. ಯು ಕ್ಯಾನ್ ಸಿ ದ ಒನ್ ಸಿಂಗಲ್ ನರ್ವ್ ಸೆಲ್ ಇನ್ ಅ ಪಿಕ್ಚರ್. ಸೊ ಐ ವಿಲ್ ಎಕ್ಸ್ಪ್ಲೈನ್ ದ ಸ್ಟ್ರಕ್ಚರ್ ಆಫ್ ದ ನ್ಯೂರಾನ್. ನ್ಯೂರಾನ್ನ ಸ್ಟ್ರಕ್ಚರ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ. ಸೊ ನ್ಯೂರಾನ್ ಸ್ಟ್ರಕ್ಚರ್ಲಿ ಒಂದು ಸೆಲ್ ಬಾಡಿ ಇರುತ್ತೆ, ಯು ಕ್ಯಾನ್ ಸಿ ಇಟ್ ಇನ್ ಎ ಪಿಕ್ಚರ್. ಒಂದು ಸೆಲ್ ಬಾಡಿ ಇರುತ್ತೆ, ಈ ಸೆಲ್ ಬಾಡಿಯಲ್ಲಿ ಒಂದು ನ್ಯೂಕ್ಲಿಯಸ್ ಇರುತ್ತೆ, ಆಮೇಲೆ ಸೈಟೋಪ್ಲಾಸ್ಮಾ ಇರುತ್ತೆ, ಅದನ್ನ ಸೆಲ್ ಬಾಡಿ ಅಂತ ಕರಿತೀವಿ. ಆಮೇಲೆ ಫಿಂಗರ್ ಲೈಕ್ ಔಟರ್ ಎಕ್ಸ್ಟೆನ್ಷನ್ ಇರುತ್ತೆ ಸೆಲ್ ಬಾಡಿಗೆ, ಅಥವಾ ಹೇರ್ ಲೈಕ್ ಔಟರ್ ಎಕ್ಸ್ಟೆನ್ಷನ್ ಇರುತ್ತೆ, ಅದನ್ನು ನಾವು ಡೆಂಡ್ರಾಯ್ಡ್ಸ್ ಅಂತ ಕರಿತೀವಿ. ಹೇರ್ ಲೈಕ್ ಔಟರ್ ಎಕ್ಸ್ಟೆನ್ಷನ್ ಇರುತ್ತೆ, ಅದನ್ನ ಡೆಂಡ್ರಾಯ್ಡ್ಸ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಡೆಂಡ್ರಾಯ್ಡ್ಸ್, ಸೆಲ್ ಬಾಡಿ, ಸೈಟೋಪ್ಲಾಸ್ಮಾ ಅಂಡ್ ದ ನ್ಯೂಕ್ಲಿಯಸ್. ಅಂಡ್ ಈ ಸೆಲ್ ಬಾಡಿ ಇದೆಯಲ್ಲ, ಅದು ಎಕ್ಸ್ಟೆಂಟ್ ಆಗುತ್ತೆ ಉದ್ದಕ್ಕೆ ಮುಂದೆ, ಅದನ್ನು ನಾವು ಆಕ್ಸಾನ್ ಅಂತ ಕರಿತೀವಿ, ಎಕ್ಸ್ಟೆಂಟ್ ಆಗುತ್ತೆ. ಈ ಆಕ್ಸಾನು ಒಂದು ಫ್ಯಾಟಿ ಲೇಯರ್ ಇಂದ ಕವರ್ ಆಗಿದೆ, ಆ ಫ್ಯಾಟಿ ಲೇಯರ್ ನಾವು ಮೈಲಿನ್ ಶೀತ್ ಅಂತ ಕರಿತೀವಿ. ಯೆಲ್ಲೋ ಕಲರ್ ಕಾಣುತ್ತಲ್ಲ, ಅದು ಮೈಲಿನ್ ಶೀತ್. ಕೊನೆಗೆ ಆ ಆಕ್ಸಾನ್ ಟರ್ಮಿನಲ್ ಬರುತ್ತೆ, ಅಂದ್ರೆ ಎಂಡ್, ಆಕ್ಸಾನ್ ಎಂಡಿಂಗ್ ಬರುತ್ತೆ, ಅದನ್ನು ನಾವು ಆಕ್ಸಾನ್ ಟರ್ಮಿನಲ್ ಅಂತ ಕರಿತೀವಿ, ಅಥವಾ ನರ್ವ್ ಎಂಡಿಂಗ್ ಅಂತ ಕರಿತೀವಿ. ಗೊತ್ತಾಗ್ತಿದೆ ಅಲ್ವಾ? ಸೊ ಈ ನರ್ವ್ ಎಂಡಿಂಗ್ ಇದೆಯಲ್ಲ, ಇದು ಇನ್ನೊಂದು ಆಕ್ಸಾನ್ಗೆ, ನೋಡ್ರಿ ಇಲ್ಲಿ ತೋರಿಸಿದ್ದಾರೆ ಅದನ್ನ, ಇದು ಡೆಂಡ್ರಾಯ್ಡ್ ಇಂದ ಮೆಸೇಜಸ್ ಈ ರೀತಿ ಹೋಗುತ್ತೆ. ಇದರ ನರ್ವ್ ಎಂಡಿಂಗು ಇನ್ನೊಂದು ನರ್ವ್ನ ಡೆಂಡ್ರಾಯ್ಡ್ಗೆ ಕನೆಕ್ಟ್ ಆಗುತ್ತೆ. ಇಲ್ಲಿ ಮತ್ತೆ ಇನ್ನೊಂದು ನರ್ವ್ ಬರುತ್ತೆ, ಇಲ್ಲಿ ಮತ್ತೆ ಇನ್ನೊಂದು ನರ್ವ್, ಈ ರೀತಿ ಕನೆಕ್ಟ್ ಆಗ್ತಾ ಉದ್ದಕ್ಕೆ ಇಲ್ಲಿಂದ ನಾವು ಟಚ್ ಮಾಡಿರುವಂಥದ್ದು ಇಲ್ಲಿಂದ ನಮ್ಮ ಬ್ರೈನ್ ತನಕ ಮೆಸೇಜ್ ಹೋಗುತ್ತೆ. ಗೊತ್ತಾಗತ್ತಲ್ಲ? ಸೊ ಡೆಂಡ್ರಾಯ್ಡ್ ನರ್ವ್ ಎಂಡಿಂಗ್ ಆ ಥರ ಕನೆಕ್ಟ್ ಆಗ್ತಾ ಉದ್ದಕ್ಕೆ ಹೋಗುತ್ತೆ ಮೆಸೇಜಸ್. ಈ ರೀತಿ ಮೆಸೇಜಸ್ ಇಲ್ಲಿಂದ ನೋಡ್ರಿ, ಚಿತ್ರನ ಅಬ್ಸರ್ವ್ ಮಾಡ್ರಿ ನೀವು. ಇಲ್ಲಿ ನಾನು ನಮ್ಮ ಕೈಯಲ್ಲಿರುವಂಥ ಇದು ತುದಿ ಅಂತ ಅನ್ಕೊಳ್ರಿ, ನಮ್ಮ ಕೈ ಇದು ಇಲ್ಲಿದೆ ನರ್ವ್ ಎಂಡಿಂಗ್ ಅಂತ, ಏನು ಡೆಂಡ್ರಾಯ್ಡ್ ಇದೆ ಅಂತ ಅನ್ಕೊಳ್ರಿ. ನಾನು ಟಚ್ ಮಾಡ್ತೀನಿ, ಈಗ ಮೆಸೇಜ್ ರಿಸೀವ್ ಮಾಡ್ಕೊಂಡು ಈ ರೀತಿ ಪಾಸ್ ಆಗ್ತಾ ಹೋಗುತ್ತೆ ಬ್ರೈನ್ ತನಕ. ಹೀಗೇನೆ ನರ್ವ್ಗಳು ಒಂದು ನರ್ವ್ ಈ ರೀತಿ ಕನೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಈ ಕನೆಕ್ಟ್ ಆಗುವ ನಡುವೆ ಇಲ್ಲಿ ನೋಡ್ರಿ, ಇದು ಒಂದು ನರ್ವ್ ಎಂಡಿಂಗ್ ಅಂತ ಅನ್ಕೊಳ್ರಿ, ಇದು ಇನ್ನೊಂದು ನರ್ವ್ನ ಡೆಂಡ್ರಾಯ್ಡ್ ಅಂತ ಅನ್ಕೊಳ್ರಿ. ಇದು ಒಂದು ನರ್ವ್ ಎಂಡಿಂಗು, ಇದು ಡೆಂಡ್ರಾಯ್ಡ್ ಅಂತ ಅನ್ಕೊಳ್ರಿ. ಇಲ್ಲಿ ಚಿತ್ರದಲ್ಲಿ ಇಲ್ಲಿ ನೋಡಿ, ಈ ಚಿತ್ರ ಕಾಣಿಸ್ತಾ ಇದೆ ನಮಗೆ, ಇದ್ರ ಬಗ್ಗೆ ಮಾತಾಡ್ತೀನಿ ನಾನು. ಇಲ್ಲಿ ಒಂದು ನರ್ವ್ನ ಎಂಡಿಂಗು, ಇನ್ನೊಂದು ನರ್ವ್ನ ಡೆಂಡ್ರಾಯ್ಡ್. ಸೊ ಇವೆರಡು ಕನೆಕ್ಟ್ ಆಗುವ ನಡುವೆ ಒಂದು ಗ್ಯಾಪ್ ಕಾಣುತ್ತೆ, ಆ ಗ್ಯಾಪ್ ಅನ್ನೇ ನಾವು ಏನಂತ ಕರಿತೀವಪ್ಪ ಅಂದ್ರೆ ಸಿನಾಪ್ಸೆ ಅಂತ ಕರಿತೀವಿ. ದ ಜಂಕ್ಷನ್ ಬಿಟ್ವೀನ್ ಟೂ ನ್ಯೂರಾನ್ಸ್ ಆರ್ ಕಾಲ್ಡ್ ಸಿನಾಪ್ಸೆ. ಗೊತ್ತಾಗ್ತಿದೆ ಅಲ್ವಾ? ಸೊ ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಎ ನ್ಯೂರಾನ್. ದಿಸ್ ಈಸ್ ಕಾಲ್ಡ್ ನರ್ವಸ್ ಟಿಶ್ಯೂ. ಗೊತ್ತಾಗ್ತಿದೆಯಲ್ಲ? ಇಂಡಿವಿಜುವಲ್ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ದ ನರ್ವಸ್ ಟಿಶ್ಯೂ ಆರ್ nerve is called as neuron. Are you understanding? Yes. So take down the question. Explain the structure of a neuron. Explain the structure of a neuron. Take down another question. What is synapse? What is synapse? And the diagram is very important in the point of examination. This diagram is very important in the point of examination. Take down, draw a neat labeled diagram of a neuron or nerve cell. Draw a neat labeled diagram of a neuron or nerve cell. So this is about tissues. ಅರ್ಥ ಆಗಿದೆ ಅಲ್ವಾ? ಟಿಶ್ಯೂಸ್ ಲೆಸನ್ನು. ಪ್ಲಾಂಟ್ ಅಲ್ಲಿ ಯಾವ್ಯಾವ ಟಿಶ್ಯೂಸ್ ಇದಾವೆ, ಅವುಗಳ ಸ್ಟ್ರಕ್ಚರ್ ಹೇಗಿದೆ, ಅವುಗಳ ಕೆಲಸ ಏನು ಅಂತ ಓದಿದ್ವಿ. ಹಾಗೇನೆ ಅನಿಮಲ್ಸ್ ಅಲ್ಲಿ ಎಷ್ಟು ಟೈಪ್ಸ್ ಆಫ್ ಟಿಶ್ಯೂಸ್ ಇದಾವೆ, ಅವುಗಳ ಸ್ಟ್ರಕ್ಚರ್ ಹೇಗಿದೆ, ಅವುಗಳು ಎಲ್ಲಿರ್ತವೆ, ಮತ್ತೆ ಅವುಗಳು ಏನೇನೆಲ್ಲ ಕೆಲಸ ಮಾಡ್ತವೆ ಅಂತ ನಾವು ಈ ಲೆಸನ್ ಅಲ್ಲಿ ತಿಳ್ಕೊಂಡ್ವಿ. ಇಟ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಲೆಸನ್. ಸೊ ಐ ಹೋಪ್ you are all understand the tissues lesson. If you are having any questions, any queries, you can ask, you can raise your doubts in the group. We will answer for that. So thank you for watching.